ನಮಸ್ತೆ ಕರುನಾಡು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕದಾಗಿ ಸಕಲೇಶಪುರ ಮಳೆಗಾಲದಲ್ಲಿ ಹೇಗೆ ಕಾಣ್ತದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನನ ಮಾಡ್ತಿದ್ದೀವಿ. ಅದರಂತೆ ಇವತ್ತು ಈ ವಿಡಿಯೋದಲ್ಲಿ ಸಕಲೇಶಪುರದ ಒಳಭಾಗ ಅಂದರೆ ಪ್ರವಾಸಿ ತಾಣಗಳು ಹೇಗಿರುತ್ತೆ ಅಂತ ಹೇಳಿ ತೋರಿಸ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ಸಕಲೇಶಪುರ ಯಾವ ಒಂದು ಭೂಲೋಕದ ಸ್ವರ್ಗಕ್ಕೂ ಕಮ್ಮಿ ಇಲ್ಲ. ಯಾಕಂತ ಅಂದರೆ ಬಡವರ ಊಟಿ ಅಂತಲೇ ಈಗಾಗಲೇ ಪ್ರಸಿದ್ಧ ಆಗಿದೆ. ಅದರಲ್ಲೂ ಯಾವ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ನೀವು ಹೋದರೂ ಸಹ ಈ ಥರ ಅನುಭವ ನಿಮಗೆ ಸಿಗಲಿಕ್ಕಿಲ್ಲ ಸ್ನೇಹಿತರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಕಲೇಶಪುರ ಮಳೆಗಾಲದಲ್ಲಿ ನೋಡಲಿಕ್ಕೆ ಎರಡು ಕಣ್ಣೇ ಸಾಲದು. ಅದರಲ್ಲೂ ಸಹ ಮಳೆಗಾಲದಲ್ಲಿ ಈ ಜೀಪಲ್ಲಿ ಜಿಪ್ಸಿನಲ್ಲಿ ಡ್ರೈವ್ ಮಾಡೋ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದಂತೂ ತುಂಬ ಅದ್ಭುತ ಸ್ನೇಹಿತರೆ. ಮತ್ತು ನಮ್ಮ ಈ ಪ್ರವಾಸಿ ಸ್ನೇಹಿತರುಗಳಿಗೆ ಹೇಳೋದಿಷ್ಟೇ, ಏನಪ್ಪ ಅಂತ ಅಂದರೆ, ಮಳೆಗಾಲದಲ್ಲಿ ತಾವು ಬರ್ತೀರಾ, ನಮ್ಮ ಈ ಭೂಲೋಕದ ಸ್ವರ್ಗವನ್ನು ನೋಡ್ತೀರಾ, ನೋಡಿ ಕಣ್ತುಂಬ್ಕೊಳ್ಳಿ, ಎಂಜಾಯ್ ಮಾಡಿ. ಮತ್ತೆ ಹೋಗಿ ನಿಮ್ಮ 10 ಸ್ನೇಹಿತರುಗಳಿಗೆ ಹೇಳಿ ಸಕಲೇಶಪುರ ಈ ರೀತಿ ಇದೆ ಅಂತ ಹೇಳಿ. ಆದರೆ ಬಂದಂಥ ಸ್ನೇಹಿತರುಗಳು ಇಲ್ಲಿ ಮಾಡೋವಂಥದ್ದು ಏನು ಅಂದರೆ, ಏನಪ್ಪ ರೋಡ್ ಸೈಡಲ್ಲಿ ಡ್ರಿಂಕ್ ಮಾಡ್ತೀರಾ, ಕಾರ್ಗಳ ಮೇಲೆ ಬಾಟಲ್ಗಳು ಇಟ್ಕೊಂಡು ಡ್ರಿಂಕ್ ಮಾಡ್ತಾ ಇರ್ತೀರ, ಅದು ಹೈವೇ ಸೈಡಲ್ಲಿ ಹೈವೇ ಪಕ್ಕದಲ್ಲೇ ಸಹ ನೀವು ಒಂದು ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು ಮಾಡ್ತಾ ಇರ್ತೀರ. ಯಾಕಂದರೆ ಇಲ್ಲಿ ಸ್ಥಳೀಯರಿಗೆ ಇದು ತುಂಬ ಕಿರಿಕಿರಿ ಆಗ್ತದೆ. ಯಾವ ಥರ ಅಂತ ಅಂದರೆ ಸ್ನೇಹಿತರೆ, ಲೇಡೀಸ್ ಓಡಾಡ್ತಾ ಇರ್ತಾರೆ, ಫ್ಯಾಮಿಲಿ ಓಡಾಡ್ತಾ ಇರ್ತಾರೆ, ಶಾಲೆಗೆ ಹೋಗೋ ಮಕ್ಳುಗಳು ಓಡಾಡ್ತಾ ಇರ್ತಾರೆ. ಈ ರೀತಿ ತಪ್ಪುಗಳನ್ನ ಎಲ್ಲೂ ಸಹ ಮಾಡೋಕ್ಕೆ ಹೋಗ್ಬಿಡಿ. ಅದು ಸಕಲೇಶಪುರ ಎಕ್ಸ್ಪೆಷಲಿ ಅಂತಲೇ ಅಲ್ಲ, ನೀವು ಯಾವುದೇ ಪ್ರವಾಸಿ ತಾಣಕ್ಕೆ ಹೋದರೂ ಈ ತಪ್ಪುಗಳನ್ನ ಮಾಡಬೇಡಿ ಸ್ನೇಹಿತರೆ. ಮತ್ತು ಪ್ರವಾಸಿಗರು ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಬಾಟಲ್ಗಳನ್ನ ಎಸೆಯೋದು, ಪ್ಲಾಸ್ಟಿಕ್ನ ಎಸೆಯೋದು ಪರಿಸರದಲ್ಲಿ, ಈ ಥರದ ತಪ್ಪುಗಳನ್ನೂ ಸಹ ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ ಈ ಭೂಲೋಕದ ಸ್ವರ್ಗನ ನಾವು ನೀವು ನೋಡಿದ್ರೆ ಮಾತ್ರ ಸಾಲದು, ಎಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಸಹ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಮಲೆನಾಡು ರಕ್ಷಣಾ ಸೇನೆಯವರು ಇರ್ತೀವಿ ಸ್ನೇಹಿತರೆ. ಹಾಗಾಗಿ ನಾವು ಕಾಡನ್ನು ಉಳಿಸ್ಬೇಕು, ನಾವು ಕಾಡನ್ನು ಬೆಳೆಸಬೇಕು, ನಾವು ಕಾಡನ್ನು ಪ್ರೀತಿಸಬೇಕು. ಆವಾಗ ನಮ್ಮನ್ನು ಕಾಡು ಪ್ರೀತಿಸ್ತದೆ. ಹಾಗೆಯೇ ಈ ಒಂದು ಪ್ರಕೃತಿ ನಮಗೆ ಏನೆಲ್ಲ ಬೇಕೋ ಅದನ್ನು ಕೊಡುತ್ತದೆ. ಸಾಧ್ಯವಾದರೆ ಸ್ನೇಹಿತರೆ, 4 ಗಿಡ ನಡಿ. ಮನೆಯಿಂದ ಬರಬೇಕಾದ್ರೆ ನೀವು ಪ್ರವಾಸಕ್ಕೆ ಹೊರಟಾಗ ನೀವು ಮನೆಯಲ್ಲಿ ತಿಂದು ಬಿಟ್ಟಂಥ ಹಣ್ಣಿನ ಬೀಜಗಳನ್ನು ತೊಗೊಂಡು ಬನ್ನಿ. ಹಲಸಿನ ಹಣ್ಣಿರ್ಬೋದು ಉದಾಹರಣೆಗೆ, ಈ ಥರದ ಹಣ್ಣಿನ ಬೀಜಗಳನ್ನು ತಂದು ಕಾಡಿಗೆ ಎಸೆಯುವಂಥ ಒಂದು ಸಣ್ಣ ಪ್ರಯತ್ನನ ಮಾಡಿ. ನೀವು 100 ಬೀಜನ ಎಸೆದ್ರೆ ಅದರಲ್ಲಿ 10 ಬೀಜ ಹುಟ್ಟಬಹುದು. ಅದರಲ್ಲಿ ಕಾಡು ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ಪರಿಸರನೂ ಸಹ ಈ ಅಭಿವೃದ್ಧಿ ಆಗ್ತದೆ. ಸಕಲೇಶಪುರಕ್ಕೆ ಬರುವಂಥ ಪ್ರವಾಸಿಗರಿಗೆ ಯಾವುದೇ ರೀತಿಯ ಕೊರತೆ ಇರಲ್ಲ. ಯಾಕಂತ ಅಂದರೆ ಇಲ್ಲಿ ಬಂದರೆ ಉಳಿಲಿಕ್ಕೆ ನಿಮಗೆ ಚಿನ್ನದಂಥ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಪ್ರತಿಯೊಂದು ಇರ್ತದೆ. ಅಲ್ಲಿಯ ಮಾಲೀಕರು, ಅಲ್ಲಿಯ ಕೆಲಸಗಾರರು ನಿಮ್ಮನ್ನು ಗೆಸ್ಟ್ ಆಗಿ ಸ್ವೀಕರಿಸ್ತಾರೆ. ಗೆಸ್ಟ್ ಅಂದರೆ ನೆಂಟರು, ನಿಮಗೆಲ್ಲ ಗೊತ್ತೇ ಇದೆ. ಮಲೆನಾಡು ಭಾಗಕ್ಕೆ ಬಂದಂಥ ನೆಂಟರನ್ನು ಹೋಗುವವರೆಗೂ ಅವರು ಊಟೋಪಚಾರಗಳನ್ನು ಮಾಡಿ, ಆ ಒಂದು ರೂಮ್ಗಳನ್ನು ಕ್ಲೀನ್ ಇಟ್ಟು ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಉಪಚರಿಸಿ ಕಳಿಸ್ತಾರೆ ಸ್ನೇಹಿತರೆ. ಆಹಾ, ಆ ರೆಸಾರ್ಟ್ಗಳಲ್ಲಿ, ಆ ಹೋಮ್ ಸ್ಟೇಗಳಲ್ಲಿ ಕೊಡೋವಂಥ ಅಕ್ಕಿ ರೊಟ್ಟಿ, ಕೆಸದ ಸೊಪ್ಪು, ಅದಾದ ನಂತರ ಕಳಲೆ ಪಲ್ಯ, ಮಲೆನಾಡು ಭಾಗದ ಸ್ಪೆಷಲ್ ಫುಡ್ಗಳು ಏನೇನಿದೆ ಪ್ರತಿಯೊಂದನ್ನು ನೀವು ಸವಿಬಹುದು ಸ್ನೇಹಿತರೆ. ಒಂದಿನ ಬಿಡುವು ಮಾಡಿಕೊಂಡು ನಮ್ಮ ಸಕಲೇಶಪುರನ ಈ ಮಳೆಗಾಲದಲ್ಲಿ ನೋಡಲಿಕ್ಕೆ ಬನ್ನಿ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ. ಹಾಗೆಯೇ ಪ್ರಕೃತಿನ ಬಂದಂಥ ನಮ್ಮ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ಯಾಕೆ ಹಾಳು ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಈ ಹಿಂದೆ ತುಂಬ ಪ್ರಕರಣಗಳು ನಡೆದಿದೆ. ನೀವು 4 ವೀಲ್ ವೆಹಿಕಲ್ಗಳನ್ನ ತರ್ತೀರಾ, ತಂದುಬಿಟ್ಟು ಆ ಹುಲ್ಗಾವಲು ಪ್ರದೇಶದಲ್ಲಿ ಡ್ರಿಫ್ಟ್ ಮಾಡ್ತೀರಾ. ಡ್ರಿಫ್ಟ್ ಮಾಡಿದಾಗ ಹುಲ್ಲೆಲ್ಲ ಕಿತ್ತೋಗುತ್ತೆ ಸ್ನೇಹಿತರೆ. ನೀವೇನೋ ನೋಡಿರ್ತೀರಾ, ಮುಂದೆ ಬರುವಂಥ ಪ್ರವಾಸಿಗರು ಅದನ್ನು ನೋಡಬೇಕಲ್ವಾ, ಆನಂದಿಸಬೇಕಲ್ವಾ. ಹಾಗಾಗಿ ನಾನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಪ್ರಕೃತಿನ ಹಾಳು ಮಾಡಬೇಡಿ ಅಂತ ಹೇಳಿ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ.